ಅಥರ್ವ ಹೇಳ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ನಿಗಲ್ವಾ ಬೆನ್ನಿಗೊಡಿತಾರೆ, ಮೇಷ್ಟ್ರು ಕೈಗೊಡಿತಾರೆ, ಆಮೇಲೆ ಮೇಡಮ್ಮು ಕಾಲಿಗೊಡಿತಾರೆ. ಬಹುದೂರ್ ಅಲ್ಲ ಅಲ್ಲ, ಭವಾನಿ ಅಥರ್ವನ್ ಮನ್ಸ್ಗೆ ಹೊಡಿತಾಳೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭವಾನಿ. ಇವತ್ತು ನಾವು ಧ್ರುವ ದಸರಾಗೆ ಬಂದಿದೀವಿ. ಯುವ ದಸರಾ ಕೇಳಿರ್ತೀರಾ, ದಸರಾ ಕೇಳಿರ್ತೀರಾ, ಯಾವ್ದಿದು ಧ್ರುವ ದಸರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ನಮ್ಮ ಪ್ರೀತಿಯ ಧ್ರುವ ಸರ್ಜಾನ ಧ್ರುವ ದಸರಾ ಮುಖಾಂತರ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ. ಎಸ್, ತುಂಬಾ ಚಿಕ್ಕ ಹುಡುಗಿ ಇದ್ದಾಗ ಯಾವಾಗ್ಲೂ ನೋಡಿದ ಜ್ಞಾಪಕ. ಅದಾದ್ಮೇಲೆ ದಸರಾಗೆ ಗೆಸ್ಟ್ ಆಗಿ ಹೋಗಿದ್ದೆ, ಸೊ ಅವಾಗ ನೋಡಿದ್ವಿ. ಸಿಕ್ಕಾಬಟ್ಟೆ ಖುಷಿ ಆಗತ್ತಪ್ಪ. ಅಂದ್ರೆ ಕೆಳಗಡೆ ಕೂತ್ಕೊಂಡು ಮಗು ತರ ಪಿಳಿ ಪಿಳಿ ಕಣ್ಬಿಟ್ಕೊಂಡು ದಸರಾ ನೋಡೋದಕ್ಕೂ, ಹೆಮ್ಮೆಯಿಂದ ಒಬ್ರು ಗೆಸ್ಟ್ ಆಗಿ ಸ್ಟೇಜ್ ಮೇಲೆ ಕೂತ್ಕೊಂಡು ದಸರಾ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಈ ಸರಿ ಧ್ರುವ ದಸರಾನಲ್ಲಿ ಬ್ಯುಸಿ ಇರೋದ್ರಿಂದ ಆಕ್ಚುಲ್ ದಸರಾಗೆ ಹೋಗೋಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಮೋಸ್ಟ್ಲಿ ಟಿವಿನಲ್ಲೇ ನೋಡ್ಬೇಕನ್ಸುತ್ತೆ. ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಎಂದು ತಾಳಕ್ಕೆ ತಕ್ಕಂತೆ ನಲಿಯಬೇಕು. ಅಷ್ಟೇ, ಅರ್ಥ ಆಯ್ತಾ? ಮೈಸೂರು ದಸರಾ ಎಷ್ಟೊಂದು ಸುಂದರ, ಮೋಸ್ಟ್ಲಿ ಇದನ್ನೇ ಜಾಸ್ತಿ ಕೇಳಿರೋದು. ಇದು ಬಿಟ್ರೆ ರವಿ ಸರ್ದು ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ಈ ಸಾಂಗ್ ನೆನಪಾಗುತ್ತೆ. ಆಕ್ಟಿಂಗ್ ಲೀಲಾ ಜಾಲ್ವಾಗಿ ಮಾಡ್ಬೋದು ಅನ್ಸುತ್ತೆ, ಡ್ಯಾನ್ಸಿಗೆ ಕಂಪೇರ್ ಮಾಡಿದ್ರೆ. ಬಟ್ ಏನೋ ಒಂದಷ್ಟೋ ಇಷ್ಟೋ ಡ್ಯಾನ್ಸ್ ಮಾಡ್ತೀವಿ. ಬಿಹೈಂಡ್ ದ ಸೀನ್ ಅಂದರೆ ಆ ಥರದೊಂದು ಸಿಕ್ಕಾಬಟ್ಟೆ ಗೊಳಕೊಳ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟ್ರು ಮುಕುಂದ ಸರ್ ಅಂತೂ ನಮ್ಮ ಥರನೇ ಸಿಕ್ಕಾಪಟ್ಟೆ ತರಲೆ. ಸೊ ಹಾಗಾಗಿ ಎಲ್ಲ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ನಾವು ಎಷ್ಟೇ ಸೀನ್ಸ್ ಮಾಡಿದ್ರು ಟಯರ್ಡ್ ಅಂತ ಅನ್ಸಲ್ಲ. ವಿಲ್ ಮೇಕ್ ಶೂರ್ ದಟ್ ದ ಎನ್ವಿರಾನ್ಮೆಂಟ್ ಇಸ್ ಲೈಕ್ ದಟ್. ಒಂದು ರೂಪಾಯಿ 2 ರೂಪಾಯಿ ಜೋಳ ತಿನ್ನೋದಕ್ಕೆ ಇಲ್ಲ, ನಿಜ ಹೇಳ್ಬಿಟ್ಟೆ ಹೋಗ್ತೀನಿ. ಈ ದಸರಾ ಹಬ್ಬದಲ್ಲಿ ಉದಯ ಟಿವಿನಲ್ಲಿ ಧ್ರುವ ದಸರಾ ಬರ್ತಾ ಇದೆ. ನಾನು ಬಂದಿದ್ದೀನಿ, ನೀವು ಕೂಡ ಮಿಸ್ ಮಾಡದೆ ನೋಡಿ. ಧ್ರುವ ದಸರಾ ಶೀಘ್ರದಲ್ಲಿ ನಿಮ್ಮ ಉದಯ ಟಿವಿಯಲ್ಲಿ.